ನಾನು ಪಾದಯಾತ್ರೆ 27ನೇ ವರ್ಷದಿಂದ ಮಾಡ್ತಾ ಇದ್ದೀನಿ. ನನ್ನ ಧರ್ಮಪತ್ನಿ ರತ್ನ ಅವರು 12 ವರ್ಷದಿಂದ ಮಾಡ್ಕೊಂಬರ್ತಾ ಇದ್ದಾರೆ. ನಾವು ಮಹಾದಾಯಿ ನೀರಿನ ಯೋಜನೆ ಬಗ್ಗೆ, ಕಾವೇರಿ ನೀರಿನ ಯೋಜನೆ ಬಗ್ಗೆ, ರೈತರ ಸಂಕಷ್ಟ ಪಟ್ಟಾಗ ಉತ್ತರ ಕರ್ನಾಟಕದಲ್ಲಿ ಆಗಿರತಕ್ಕಂಥ ಈ ಬರ ಪರಿಹಾರ ಮತ್ತು ಈ ನಿರ್ಗತಿ ಏನು ತೊಂದರೆ ಆಗ್ತೈತೆ ಅವರಿಗೆಲ್ಲ ಒಳ್ಳೇದಾಗಲಿ ಅಂತಲೇ ನಾವು ಪ್ರಾರ್ಥನೆ ಮಾಡೋದು. ಸರ್, ಎಲ್ಲರೂ ಬಸ್ಟೆಲ್ಲ ನಾವು ಹೋಗ್ಬೇಕಾದ್ರೆ ರಸ್ತೆ ಮೇಲೆ ದೇವಸ್ಥಾನದಲ್ಲಿ ಮಲಗ್ತಾ ಇದ್ದೆ ಮೊದಲನೇ ವರ್ಷದಲ್ಲೆಲ್ಲ. ಇವಾಗ ತುಂಬ ಜನ ಪರಿಚಯ ಆಗಿದ್ದಾರೆ. ಅವರೇ ನಮ್ಗೆ ಎಲ್ಲಿ ಬೇಕು ವಾಸಸ್ಥಳ ಅಲ್ಲೇ ಕರ್ಕೊಂಡು ಹೋಗ್ತಾರೆ. ಅವರು ಊಟದ ವ್ಯವಸ್ಥೆ ಮಾಡಿಕೊಡ್ತಾರೆ. ಮತ್ತು ಇದೇ ರೀತಿ ನಮ್ಮ ತಿರುಪತಿ ತನಕ ತುಂಬ ದೇವಸ್ಥಾನಗಳಲ್ಲಿ ಮತ್ತು ಯಾವುದೋ ನಾವು ಲಾಡ್ಜ್ ಅಲ್ಲೆಲ್ಲ ಹೋಗಲ್ಲ. ಮತ್ತು ಯಾರು ನಮ್ಗೆ ಪರಿಚಯದಷ್ಟರು ಮನೆ ಎಲ್ಲ ಜಾಗದಲ್ಲೇ ಇದ್ದಾರೆ. ಇವಾಗ ಅವ್ರ ಮನೆಯಲ್ಲೆಲ್ಲ ನಿಮಗೆ ವಾಸಕ್ಕೆ ಸ್ಥಳ ಅವಕಾಶ ಮಾಡಿಕೊಡ್ತಾರೆ.